ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ದಿನ ಅಂದ್ರೆ 7th ಆಫ್ ಡಿಸೆಂಬರ್ 2025ಗೆ ಟಿ ಎಕ್ಸಾಮ್ ಆಗಿದೆ. ಆ ಒಂದು ಎಕ್ಸಾಮ್ ನ ಪೇಪರ್ 2 ಹಿಂದಿ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಸಾಗೋಣ. ಸೊ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಅದರ ಕೀ ಆನ್ಸರ್ ಗಳನ್ನ ಹೀಗೆ ಇನ್ನು ಇಲಾಖೆ ಬಿಡುಗಡೆ ಮಾಡಿಲ್ಲ, ಅದರ ಮುಂಚೆ ನಾವು ಈಗ ಅದನ್ನ ಡಿಸ್ಕಷನ್ ಮಾಡಬಹುದು. ಎಸ್, ಈ ಭಾಷಾ है यहाँ पर निर्देश देखिए. ಇಲ್ಲಿ ಏನು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನೆ ಸಂಖ್ಯೆ 31 से 38 तक 31 ರಿಂದ 38ನೇ ಪ್ರಶ್ನೆವರೆಗೆ ಈ गद्यांश पंक्तियों को ध्यान से पढ़कर निम्न प्रश्नों के सबसे उचित विकल्प ಚಯನ್ ಕರ್ಕರ್ ಲಿಖಿಯೇ. ಸರಿಯಾಗಿರುವಂತಹ ಆಯ್ಕೆಯನ್ನು ಮಾಡಿ ಬರಿಬೇಕಾಗಿರುವಂತದ್ದು. ಸೊ ಫಸ್ಟ್ ಆಫ್ ಆಲ್ ನಾವು ಈ ಒಂದು पैसेज ಅನ್ನು ಓದ್ತಾ ಹೋಗೋಣ. इस बार जब मैं हिमालय के कंधे पर चढ़ा तो वे कुछ और रूप में सामने थी. मैं हैरान था कि यही दुबली पतली गंगा, यही यमुना, यही सतलज समतल मैदानों में जाकर विशाल कैसे हो जाती हैं. इनका उछलना और कूदना, खिलखिलाकर लगातार हंसते जाना, इनकी यह भाव भंगिमा, इनका यह उल्लास कहाँ गायब हो जाता है मैदान में जाकर. किसी लड़की को जब मैं देखता हूँ, किसी कली पर जब मेरा ध्यान अटक जाता है, तब भी इतना कौतूहल और विस्मय नहीं होता जितना कि इन बेटियों की बाल लीला देखकर. कहाँ ये भागी जा रही हैं, वह कौन लक्ष्य है जिसने इन्हें बेचैन कर रखा है. अपने महान पिता का विराट प्रेम पाकर भी अगर इनका हृदय अतृप्त ही है तो वह कौन होगा जो इनकी प्यास मिटा सकेगा. बर्फ जली नंगी पहाड़ियां, छोटे छोटे पौधों से भरी घाटियां, बंदूर आदित्यकाएं, सरसब्ज उपत्यकाएं, ऐसा है इनका लीला निकेतन. खेलते खेलते जब ये जरा दूर निकल जाती हैं तो देवदार, चीन, सरो, चीनार, सफेदा, कैल के जंगलों में पहुंचकर शायद इन्हें बीती बातें याद करने का मौका मिल जाता होगा. कौन जाने बुढ़ा हिमालय अपने इन नटखट बेटियों के लिए कितना सिर धुनता होगा. बड़ी बड़ी चोटियों से जाकर पूछिए तो उत्तर में विराट मौन के सिवाय उनके पास और रखा ही क्या है. ಸೊ ಈ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ರು. ಈ ಒಂದು ಪ್ಯಾಸೇಜ್ ಅನ್ನು ಓದ್ಕೊಂಡಿದ್ದೀವಿ. ಸೊ ಇವಾಗ ನಾವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಸಾಗೋಣ. ಪ್ರಶ್ನೆ 31 ನೋಡುವುದಾದ್ರೆ ಉಪರ್ಯುಕ್ತ ಗದ್ಯಾಂಶ के अनुसार यहाँ मैं किसका प्रतीक है ಅನ್ನುವಂತನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೈ ಎನ್ನುವಂಥದ್ದು ಏನನ್ನ ಸೂಚಿಸ್ತದೆ ಎನ್ನುವಂಥದ್ದು. ಆಪ್ಷನ್ ಗಳನ್ನು ನೋಡುವುದಾದ್ರೆ हिमालय का, दूसरा है नदियों का, और तीसरा है लेखक का, और चौथा है मैदान. 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನಾವು ನೋಡುವುದಾದ್ರೆ ಇಲ್ಲಿ ಮೈ ಎನ್ನುವಂತ ಶಬ್ದ ಯಾದಕ್ಕೆ ಪ್ರಕಟವಾಗಿದೆ ಅಂದ್ರೆ ಲೇಖಕ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಮೈ ಎನ್ನುವಂತ ನಾನು ಎನ್ನುವಂಥದ್ದು ಲೇಖಕರು ಇಲ್ಲಿ ಹೇಳ್ತಿರುವುದು. ನಾನು ಅಂದ್ರೆ ಇಲ್ಲಿ ಲೇಖಕರು ಅಂತ. ಎರಡನೇ ಪ್ರಶ್ನೆ ನೋಡೋದಾದ್ರೆ 32वां ಪ್ರಶ್ನೆ है हिमालय के कंधे पर चढ़ना इसका तात्पर्य क्या. ಹಿಮಾಲಯ ಭುಜದ ಮೇಲೆ ಏರೋದು, ಇದರ ತಾತ್ಪರ್ಯ ಏನು ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಮೊದಲನೇ ಆಪ್ಷನ್ ನೋಡೋದಾದ್ರೆ हिमालय के किनारे पर जाना, हिमालय की ऊंचाई पर जाना, हिमालय के बीचों बीच जाना, और हिमालय की ಚढ़ने का प्रयास करना ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇಲ್ಲಿ ಸರಿಯಾಗಿರುವಂತ ಉತ್ತರವನ್ನ ನೋಡುವುದಾದ್ರೆ ಹಿಮಾಲಯ ಕೆ ಕಂಧೆ ಪರ್ ಚढ़ना, ಇದರ ಅರ್ಥ ಏನಾಗ್ತದೆ ಅಂದ್ರೆ ಹಿಮಾಲಯ ಕಿ ऊंचाई पर जाना, ಹಿಮಾಲಯ ಶಿಖರದ ಮೇಲೆ ಏರುವುದು ಎನ್ನುವಂತ ತಾತ್ಪರ್ಯ ಆಗ್ತದೆ. ಇಲ್ಲಿ ಆಪ್ಷನ್ 2 ಸರಿಯಾಗಿರುವಂತ ಉತ್ತರ ಆಗ್ತದೆ. 33 देखेंगे. हिमालय की चढ़ाई पर चढ़कर जब लेखक ने नदियों को देखा तो वे ऐसे लगी. ಹೀಗೆ ಕಾಣ್ತವೆ ಅನ್ನುವಂಥದ್ದು ಬರೀಬೇಕು. ಮೊದಲನೇ ಆಪ್ಷನ್ ನೋಡೋದಾದ್ರೆ ಲಂಬಿ ಚೌಡಿ, ದುಬ್ಲಿ ಪತ್ಲಿ, फैलाव लिए हुए, सपाट बहते हुए. ಸೊ ಮೇಲ್ಗಡೆ ಯಾವ ತರ ಕಾಣ್ತಾ ಇದ್ವು? ಎಸ್, ಆಪ್ಷನ್ 2 ಸರಿಯಾಗಿರುವಂತಹ ಉತ್ತರ ದುಬ್ಲಿ ಪತ್ಲಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವಾಗಿರುವಂತದ್ದು. ಪ್ರಶ್ನೆ 34 ನೋಡುವುದಾದ್ರೆ ಲೇಖಕ को नदियों का कौन सा ರೂಪ ಬದಲಾ ಹುವಾ ಲಗ. ನದಿಗಳ ಯಾವ ರೂಪ ಬದಲಾವಣೆ ಲೇಖಕರಿಗೆ ಕಾಣ್ತದೆ ಎನ್ನುವಂಥದ್ದನ್ನ ಪ್ರಶ್ನೆ ಕೇಳಲಾಗಿದೆ. ಸಮತಲ್ ಕಾ ವಿಶಾಲ ರೂಪ, ಪರ್ವತೋಂ ಪರ್ ದುಬ್ಲಾ ಪತ್ಲಾ ರೂಪ, ನಿಖರಾ ರೂಪ और ಸಂಕುಚಿತ ರೂಪ. ಇಲ್ಲಿ ಬದಲಾಗಿರುವಂತಹ ರೂಪ ಏನು ಅಂದ್ರೆ ಸಮತಲ ವಿಶಾಲ ರೂಪ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇಲ್ಲಿ ಒಂದು ಕ್ವಶನ್ ಪೇಪರ್ ಸ್ವಲ್ಪ ಲೈಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ಬಂದಿರುವಂತಹ ಒಂದು ಕ್ವಶನ್ ಪೇಪರ್ ಸ್ಕ್ರೀನ್ ಶಾಟ್ ನ ತೆಗೆದುಕೊಂಡು ಈ ಒಂದು ಆನ್ಸರ್ ಬಿಡಿಸ್ತಾ ಇದ್ದೀನಿ. ತಾವು ನಿಮ್ಮ ಹತ್ರ ಇರುವಂತಹ ಕ್ವಶನ್ ಪೇಪರ್ ಅನ್ನು ರೆಫರ್ ಮಾಡಿಕೊಂಡು ಕ್ಲಿಯರ್ ಆಗಿ ಅದರಲ್ಲಿ ಕಾಣ್ತಾ ಇರುತ್ತೆ. ಪ್ರಶ್ನೆ 35 है लेखक ने नदियों को बेटियों की संज्ञा इसलिए दी है. ऑप्शन ಗಳನ್ನು ನೋಡುವುದಾದ್ರೆ क्योंकि नदी शब्द स्त्रीलिंग है, लोग उन्हें हिमालय की बेटियां मानते हैं, हिमालय से निकलने के कारण हिमालय उसे नदियों का पिता लगता है, वे बाल
ಲೀಲಾಯೆ ಕರ್ ರಹಿ ಹೈ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡುವುದಾದ್ರೆ ಹಿಮಾಲಯದಿಂದ ಹರಡುವುದರಿಂದ ಹಿಮಾಲಯ ಅವರ ತಂದೆ ಆಗ್ತಾನೆ ಎನ್ನುವಂಥದ್ದನ್ನ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಮೂರನೇದು, ಹಿಮಾಲಯ ಸೆ ನಿಕಲ್ನೆ ಕೆ ಕಾರಣ ಹಿಮಾಲಯ ಉಸೆ ನದಿಯೋ ಕಾ ಪಿತಾ ಲಗ್ತಾ ಹೈ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಎಸ್, ಪ್ರಶ್ನೆ ಸಂಖ್ಯೆ 36 ಇದೆ. ಇಲ್ಲಿ ಸ್ವಲ್ಪ ಪೇಪರ್ ಏನಾಗಿದೆ, ಫೋಟೋ ಸರಿಯಾಗಿ ಬಂದಿಲ್ಲ, ಅದು ಪ್ರಶ್ನೆ ಸರಿಯಾಗಿ ಕಾಣ್ತಾ ಇದೆ. 36ನೇ ಪ್ರಶ್ನೆ ನೋಡುವುದಾದ್ರೆ ನದಿಯೋं को नटखट क्यों कहा गया है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ನದಿಯೋं को नटखट क्यों कहा गया है ಎನ್ನುವಂಥದ್ದು, ತುಂಟ ಏಕೆ ಅನ್ನಲಾಗಿದೆ ನದಿಗಳಿಗೆ ಎನ್ನುವಂತ ಪ್ರಶ್ನೆ. ಮೊದಲನೇ ಆಪ್ಷನ್ ನೋಡಿದ್ರೆ क्योंकि अटखेलियां करती हुई वे आगे बढ़ती हैं, पतली धारा से बहती हैं, गीत गुनगुनाती हैं क्योंकि वह झगड़ा करती हैं. ಸೊ ಇಲ್ಲಿ ಸರಿಯಾಗಿರುವಂತ ಉತ್ತರ ಮೊದಲನೇ ಆಪ್ಷನ್ ಸರಿಯಾಗಿರುವಂತದ್ದು क्योंकि अटखेलियां करती हुई वे आगे बढ़ती हैं ಎನ್ನುವಂಥದ್ದು. ಪ್ರಶ್ನೆ 37, ಇಲ್ಲಿ ಪ್ರಶ್ನೆ 37 ಇದೆ. 37 है, ಸಿರ್ ಧುನ್ನಾ ಮುಹಾವರೆ ಕಾ ಅರ್ಥ ಅಂತ ಕೊಟ್ಟಿದ್ರು. ಸಿರ್ ಧುನ್ನಾ ಈ ಒಂದು ಮುಹಾವರೆ ಅರ್ಥ ಏನು ಎನ್ನುವಂಥದ್ದನ್ನ ಕೊಟ್ಟಿದ್ರು. ಆಪ್ಷನ್ ನೋಡಿದರೆ ಸೋಚನಾ ಇದೆ, ಸಲಾಹ ದೇನಾ, ವಾರ್ತಾಲಾಪ್ ಕರ್ನಾ और ಪಸ್ತಾನ. ಎಸ್, ಇಲ್ಲಿನೂ ಕೂಡ ಈ ಪೇಪರ್ ಕಳಿಸಿದವರು ಪಸ್ತಾನ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಅವರು ಕೂಡ ಸರಿಯಾಗಿ ಹಾಕಿದ್ದಾರೆ, ಪಸ್ತಾನ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಇನ್ನು ಪ್ರಶ್ನೆ 38ನ್ನ ನೋಡುವುದಾದ್ರೆ ಪ್ರಶ್ನೆ ಇದು 38, उत्तर में विराट मौन से तात्पर्य है. ಉತ್ತರದಲ್ಲಿ ವಿರಾಟ ಮೌನವಿದೆ, ಇದರ ತಾತ್ಪರ್ಯ ಏನು ಅಂತಂದು ಕೊಟ್ಟಿದ್ರು. ಆಪ್ಷನ್ ನೋಡುವುದಾದ್ರೆ उत्तर दिशा का मौन होना, उत्तर में अंधकार छाना, नदियों के निकल जाने के बाद उत्तर दिशा का मौन होना, उत्तर का बड़ा स्वरूप ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನಾವು ನೋಡುವುದಾದ್ರೆ ಸರಿಯಾಗಿರುವಂತಹ ಉತ್ತರ ನದಿಯೋं के निकल जाने के बाद उत्तर दिशा का मौन होना, ಆಪ್ಷನ್ 3ನೇದು ಸರಿಯಾಗಿರುವಂತಹ ಉತ್ತರ ಇದೆ. 45 से 45, निम्नलिखित पद्यांश की पंक्तियों को पढ़कर नीचे दिए गए प्रश्नों के सबसे उचित ಉತ್ತರ ವಿಕಲ್ಪ ಕಾ ಚಯನ ಕೀಜಿಯೆ. ಈ ಒಂದು ಕೊಟ್ಟಿರುವಂತಹ ಪದ್ಯ ಭಾಗವನ್ನು ಫಸ್ಟ್ ಆಫ್ ಆಲ್ ನಾವು ಓದ್ಕೊಳ್ಬೇಕಾಗಿರುವಂತದ್ದು. ನಂತರ 39ರಿಂದ 45 ಪ್ರಶ್ನೆಗಳವರೆಗೆ ಉತ್ತರವನ್ನ ಬರಿಬೇಕಾಗಿರುವಂತದ್ದು. ಎಸ್, ಮೊದಲಿಗೆ ನಾವು ಪದ್ಯವನ್ನು ಓದೋಣ. ಮೈ घमंडों में भरा ऐंठा हुआ, एक दिन जब था मुंडेर पर खड़ा, आ अचानक दूर से उड़ता हुआ, एक तिनका आंख में मेरी पड़ा, मैं झिझक उठा हुआ बेचैन सा, लाल होकर आंख भी दुखने लगी, मूठ देने लोग कपड़े की लोग, ऐंठ बिचारी दबे पांव भागी, जब किसी डब से निकल तिनका गया, तब समझ में यूं मुझे ताने दिया, ऐंठता तू किस लिए इतना रहा, एक तिनका है बहुत तेरे लिए. ಸೊ ಕಾಮನ್ ಆಗಿರುವಂತ ಒಂದು ಸಾರಾಂಶ ನೋಡುವುದಾದ್ರೆ ನಮಗೆ ಬಹಳಷ್ಟು ಅಹಂಕಾರ ಇರ್ತದೆ. ಒಂದು ದಿನ ಮನೆಯ ಒಂದು ಛತ್ ಮೇಲೆ ಏರಿ ಕುಂತಾಗ ಒಂದು ಹುಲ್ಲಿನ ಕಸ ನಮ್ಮ ಕಣ್ಣಲ್ಲಿ ಬಿದ್ದಾಗ ಆ ಒಂದು ಸಂಪೂರ್ಣವಾಗಿರುವಂತ ಅಹಂಕಾರ ಹೋಗ್ತದೆ. ನಾವು ಬೇರೆದವರು ಒಂದು ಬಟ್ಟೆಯ ಒಂದು ಗಂಟನ್ನು ಹಾಕಿ ಕೊಟ್ಟಾಗ ಅಂತ ತೆಗಿಲಿಕ್ಕೆ ಆ ಒಂದು ಟೈಪ್ ಇದು ಪದ್ಯ ಇದೆ. ಸೊ ಇದರ ಒಂದು ಪ್ರಶ್ನೆಗಳು ನೋಡ್ತಾ ಸಾಗೋಣ. ಕವಿ ಕಹಾ ಖಡಾ ಹೈ ಎನ್ನುವಂತ ಪ್ರಶ್ನೆ 39 ಇದೆ. ಇದು ಪ್ರಶ್ನೆ 39, ಕವಿ ಯಹಾ ಖಡಾ ಹೈ, ಕವಿ ಇಲ್ಲಿ ನಿಂತಿದ್ದಾನೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾನೆ. ಆಪ್ಷನ್ ನೋಡುವುದಾದ್ರೆ ಛತ್ ಕೆ ಕಿನಾರೆ, ಆಂಗನ್ ಮೇ, ಛತ್ ಕೆ ಬೀಚೋ ಬೀಚ್, ಬಗೀಚೆ ಮೇ. ಎಸ್, ಇಲ್ಲಿ ಸರಿಯಾಗಿರುವಂತಹ ಉತ್ತರ ಛತ್ ಕೆ ಕಿನಾರೆ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಮೊದಲನೇ ಆಪ್ಷನ್ ಏನಿದೆ ಸರಿಯಾಗಿರುವಂತಹ ಉತ್ತರ. ಇನ್ನು ಪ್ರಶ್ನೆ 40ನ್ನು ನೋಡುವುದಾದ್ರೆ ಕವಿ ಮನ್ ಹಿ ಮನ್ ಮೇ ಅಪ್ನೆ ಬಾರೆ ಮೇ ಕ್ಯಾ ಸೋಚ್ತಾ ಹೈ, ಕವಿ ತನ್ನ ಮನಸ್ಸಿನಲ್ಲಿ ತನ್ನ ಬಗ್ಗೆ ಏನನ್ನ ಯೋಚನೆ ಮಾಡ್ತಾ ಇದ್ದಾನೆ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಆಪ್ಷನ್ ಗಳನ್ನ ನೋಡುವುದಾದ್ರೆ ವಹ ಕಿಸಿ ಕೋ ಕುಚ್ ಭಿ ಕಹ ಸಕ್ತಾ ಹೈ, ಎರಡನೇ ಆಪ್ಷನ್ ಉಸ್ಕಾ ಕೋಯಿ ಕುಚ್ ನಹಿ ಬಿಗಾಡ್ ಸಕ್ತಾ, ವಹ ಅತ್ಯಧಿಕ್ ಧನವಾನ್ ಹೈ, ಇನ್ಮೆ ಸೆ ಕೋಯಿ ನಹಿ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ ಅವನು ತನ್ನ ಮನಸ್ಸೊಳಗೆ ಏನ್ ಅನ್ಕೊಂಡಿದ್ದ ಎನ್ನುವಂಥದ್ದು ಪ್ರಶ್ನೆಯನ್ನ ಕೊಡಲಾಗಿತ್ತು. ಸೊ ಅಲ್ಲಿ ಸರಿಯಾಗಿರುವಂತಹ ಉತ್ತರ ಉಸ್ಕಾ ಕೋಯಿ ಕುಚ್ ನಹಿ ಬಿಗಾಡ್ ಸಕ್ತಾ ಎನ್ನುವಂಥದ್ದು ಕವಿ ಅನ್ಕೊಂಡಿದ್ರು. ಎರಡನೇ ಆಪ್ಷನ್ ಏನಾಗ್ತದೆ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗ್ತದೆ. ಎಸ್, ಇನ್ ಪ್ರಶ್ನೆ 41ನ್ನ ನೋಡುವುದಾರೆ ಇಲ್ಲಿ ಪ್ರಶ್ನೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಪ್ರಶ್ನೆ 41ನ್ನ ನೋಡುವುದಾದ್ರೆ ಕವಿ ಇಸ್ಲಿಯೇ ಝಿझक ಗಯಾ ಎನ್ನುವಂಥದ್ದನ್ನ ಪ್ರಶ್ನೆ ಕೇಳಲಾಗಿದ್ರೆ ಆಪ್ಷನ್ ನೋಡುವುದಾದ್ರೆ ಉಸ್ಕೆ ಪಾಸ್ ಕೋಯಿ ನಹಿ ಆಯಾ, ಉಸ್ಕೆ ಅಪ್ನಿ ಬೇಚೈನಿ ಪರ್ ಶರ್ಮ್ ಆನೆ ಲಗಿ, ಉಸ್ಕಾ ಘಮಂಡ್ ಟೂಟ್ ಗಯಾ, ತೇಜ್ ಆಂಧಿ ಆ ಗೈ ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಲಾಗಿತ್ತು. ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನೋಡುವುದಾದ್ರೆ ಪ್ರಶ್ನೆ 40ನೇ ಸರಿಯಾಗಿರುವಂತಹ ಉತ್ತರ ಉಸ್ಕಾ ಘಮಂಡ್ ಟೂಟ್ಗೆ, ಅವನ ಅಹಂಕಾರ ಮುರಿದು ಹೋಗುತ್ತೆ, ಅದಕ್ಕಾಗಿ ಅವನಿಗೆ ಬಹಳಷ್ಟು ಆಶ್ಚರ್ಯ, ಝಿझकता है. ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 42ನ್ನ ನೋಡುವುದಾದ್ರೆ ಕವಿ ಕೆ ಬೇಚೈನ್ ಹೋನೆ ಕಾ ಕಾರಣ ಹೈ, ಕವಿ ಏನಕ್ಕೆ ಕಷ್ಟ ಪಡ್ತಾ ಬೇಚೈನ್ ಎದಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಎನ್ನುವಂಥದ್ದು.
ऑप्शन 1 ನೋಡೋದಾದ್ರೆ वह आंधी तूफान में फंस गया था, ಎರಡನೇದು तेज बारिश आ गई थी, ಮೂರನೇದು उसकी आंख में तिनका चला गया था, वह मुसीबत में गिर गया था. ಏಕೆ ಅವನು ಕಷ್ಟವನ್ನ ಎದುರಿಸ್ತಾ ಇದ್ದ ಎನ್ನುವಂತದ್ದು. ಸೊ ಇಲ್ಲಿ ಸರಿಯಾಗಿರುವಂತ ಉತ್ತರ ಈಸಿ ಆಗಿರುವಂತದ್ದು ಪ್ರಶ್ನೆ 3 जो है सही उत्तर जो है ऑप्शन 3 उसकी आंख में ತಿನ್ಕಾ ಚಲಾ ಗಯಾ ಥಾ ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. ಮೂರನೇ ಆಪ್ಷನ್ ಏನಿದೆ ಇಲ್ಲಿ ಸರಿಯಾಗಿರುವಂತ ಉತ್ತರ ಇದೆ. ಎಸ್ ಪ್ರಶ್ನೆ 43 ನೋಡೋದಾದ್ರೆ ಆಂಖ್ ಮೇ ತಿನ್ಕಾ ಜಾನೆ ಸೆ ಕ್ಯಾ ಹುವಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಕಣ್ಣಲ್ಲಿ ಕಸ ಹೋಗೋದ್ರಿಂದ, ಹುಲ್ಲಿನ ಒಂದು ಸಣ್ಣ ಕಸ ಹೋಗಿದ್ದರಿಂದ ಏನಾಗಿದೆ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. आंख दुखने लगी, ಎರಡನೇದು आंख लाल हो गई, ಮೂರನೇದು दर्द से परेशान हो गया, ಉಪರ್ಯುಕ್ತ ಸಭಿ. ಎಸ್ ಇಲ್ಲಿ ಸರಿಯಾಗಿರುವಂತ ಉತ್ತರ ಉಪರ್ಯುಕ್ತ ಸಭಿ ಎನ್ನುವಂಥದ್ದು ಸರಿಯಾಗಿ. ಮೇಲ್ಗಡೆ ಎಲ್ಲವೂ ಕೂಡ ಆಗ್ತದೆ ಅವನಿಗೆ. ಅವನ ಕಣ್ಣನ್ನು ಕೂಡ ನೋವು ಆಗ್ತದೆ, ಅವನ ಕಣ್ಣು ಕೂಡ ಕೆಂಪಾಗ್ತದೆ, ಹಾಗೂ ಅವನು ದುಃಖದಿಂದ ಬಹಳಷ್ಟು ಬಳಲ್ತಾನೆ. ಇಲ್ಲಿ ಉಪರ್ಯುಕ್ತ ಸಹಿ ಎನ್ನುವಂಥದ್ದು ಇದು ಸರಿಯಾಗಿರುವಂತಹ ಉತ್ತರ. ಎಸ್ ಪ್ರಶ್ನೆ 44 ನೋಡುವುದಾದ್ರೆ ಡಬ್ ಶಬ್ದಕ ಅರ್ಥ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಡಬ್ ಎನ್ನುವಂತ ಇದರ ಶಬ್ದದ ಅರ್ಥ ಏನು ಎನ್ನುವಂಥದ್ದನ್ನ ಕೊಟ್ಟಿದ್ರು. ಇಲ್ಲಿ ನೋಡುವುದಾದ್ರೆ ಒಂದನೇ ಆಪ್ಷನ್ ಉಪಾಯ ಅಂತ ಕೊಟ್ಟಿದ್ದಾರೆ, ಎರಡನೇದು ನಯ ಅಂತ ಕೊಟ್ಟಿದ್ದಾರೆ, ಮೂರನೇದು ಏಕ್ ಬಾರ್ ಅಂತ ಕೊಟ್ಟಿದ್ದಾರೆ, ನಾಲ್ಕನೇದು ಆನ್ಸು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉಪಾಯ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಮೊದಲನೇ ಆಪ್ಷನ್ ಏನಿದೆ ಉಪಾಯ, ಡಬ್ ಅಂದ್ರೆ ಈ ಒಂದು ಶಬ್ದದ ಅರ್ಥ ಉಪಾಯ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 45 ನೋಡೋದಾದ್ರೆ ಕವಿ ಕಿ ಆಂಖೋ ಮೇ ಪಡಾ ತಿನ್ಕಾ ಐಸೆ ನಿಕ್ಲಾ ಎನ್ನುವಂಥದ್ದು, ಹೀಗೆ ಆ ಒಂದು ಬಿದ್ದಿರುವಂತ ಕಸ ಹೊರಗಡೆ ಬರ್ತದೆ ಎನ್ನುವಂಥದ್ದು. ಆಪ್ಷನ್ ಗಳನ್ನು ನೋಡೋದಾದ್ರೆ ಡಾಕ್ಟರ್ ನೆ ಉಸ್ಕಾ ತಿನ್ಕಾ ನಿಕಾಲಾ, कवि ने स्वयं प्रयास किया, लोगों ने कपड़े की मूठ से तिनका निकाल दिया, कवि ने आंख धोकर तिनका निकाला ಎನ್ನುವಂತ ಪ್ರಶ್ನೆಯನ್ನ ಆಪ್ಷನ್ ಗಳನ್ನ ಕೊಡಲಾಗಿತ್ತು. ಸೊ ಇಲ್ಲಿ ಏನ್ ಮಾಡ್ತಾರೆ, ಲೋಗೋನೆ ಜನರು ಬಂದು ಏನ್ ಮಾಡ್ತಾರೆ, ಆ ಒಂದು ಬಟ್ಟೆಗೆ ಗಂಟನ್ನ ಹಾಕಿ ಆ ಒಂದು ಬಿದ್ದಿರುವಂತ ಕಸವನ್ನು ತೆಗಿತಾರೆ. ಮೂರನೇ ಆಪ್ಷನ್ ಇಲ್ಲಿ ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 46 ನೋಡುವುದಾದ್ರೆ ಹರಿ ಮೋಹನ್ ಕೋ ರೂಪಾಯಿ ದೇತಾ ಹೈ, ಇಲ್ಲಿ ಕೋಗೆ ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ರೇಖಾಂಕಿತ್ ಶಬ್ದ ವಾಕ್ಯ ಮೇ ಪ್ರಯುಕ್ತ ಕಾರಕ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿ. ಯಾವ ಕಾರಕ ಅಂದ್ರೆ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೊಟ್ಟಿದ್ರು. ಸಂಪ್ರದಾನ, ಯಾವುದು ಆಪ್ಷನ್ ಎ ಸಂಪ್ರದಾನ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 47 ನೋಡೋದಾದ್ರೆ ಶ್ರೇಣಿಯ ಶಬ್ದಕ ಸಹಿ ವರ್ಣ ವಿಚ್ಛೇದ ಹೈ. ಸೊ ಇದನ್ನು ಬಿಡಿಸಿ ಬರೆದಾಗ ಯಾವ ತರ ಆಗ್ತದೆ ಎನ್ನುವಂಥದ್ದು. ಇಲ್ಲಿ ಶ ರ ಎ ನ ಇ ಯ ಆ ಕೊಟ್ಟಿದ್ದಾರೆ, ಶ ರ ಎ ನ ಇ ಯ ಮತ್ತು ಆ ಕೊಟ್ಟಿದ್ದಾರೆ. ಜೊತೆಗೆ ಶ್ರೇ ಅಂತ ಕೊಟ್ಟಿದ್ದಾರೆ. ಮೊದಲು ಶ್ರೇ ಅಂತ ಬರ್ತದೆ, ಮೊದಲಿಗೆ ಏನ್ ಬರಬೇಕು, ಶ ಬರಬೇಕು, ತದನಂತರ ರ ಬರಬೇಕು, ತದನಂತರ ಎ ಬರಬೇಕು, ಶ್ರೇ, ತದನಂತರ ನ ಬರಬೇಕು, ತದನಂತರ ಇ ಬರಬೇಕು, ತದನಂತರ ಯ ಬರಬೇಕು, ತದನಂತರ ಆ ಬರಬೇಕು. ಸೊ ಈ ಟೈಪ್ ಎಲ್ಲಿದೆ ನಾವು ಹುಡ್ಕೊಂಡು ಹೋದ್ರೆ ಎಸ್ ಮೊದಲನೇ ಆಪ್ಷನ್ ಏನಿದೆ ಸರಿಯಾಗಿರುವಂತ ಉತ್ತರ. ಶ್ರೇಣಿಯ ಎನ್ನುವಂಥದ್ದು ಇದು ಸರಿಯಾಗಿರುವಂತಹ ಶಬ್ದ ವಿಚ್ಛೇದನವನ್ನ ನಾವು ಕಾಣ್ತೀವಿ. ಪ್ರಶ್ನೆ 48 ಏನ್ ಕೊಟ್ಟಿದ್ರು ಅಂದ್ರೆ ಪ್ರಶ್ನೆ 48 ದೇನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ರೂಪ ಅಂತ ಕೊಟ್ಟಿದ್ರು. ದೇನಾ ಕೊಡುವುದು, ಇದರ ಪ್ರಥಮ ಪ್ರೇರಣಾರ್ಥಕ ಶಬ್ದ ಕೊಟ್ಟಿದ್ರು. ದಿನ್ ಅಂತ ಇದೆ, ದಿಲ್ವಾನ ಅಂತ ಇದೆ, ದೇಲಾನ ಅಂತ ಇದೆ, ದಿಲಾನ ಅಂತ ಇದೆ. ಸೊ ಯಾವಾಗ ಏಕಾರ ಅಂತ ಇರ್ತದೆ ಅವಾಗ ಇಲ್ಲಿ ದಿಲಾನ ಎನ್ನುವಂಥದ್ದು ಆಗ್ತದೆ. ದಿಲಾನ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಆಪ್ಷನ್ 4 ದಿಲಾನ ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 49 ನೋಡುವುದಾದ್ರೆ ಬೇಚೈನಿ ಶಬ್ದ ಮೇ ಈ ವ್ಯಾಕರಣಿಕ ದೃಷ್ಟಿ ಸೆ ಯಹ ಹೈ. ಬೇಚೈನಿ ಇಲ್ಲಿ ನ ಜಮಾ ಈ ಅಂತ ನಾವು ಇದನ್ನ ಹೊಡ್ಕೊಳ್ಬಹುದು. ಸೊ ಇಲ್ಲಿ ಈ ಎನ್ನುವಂಥದ್ದು ವ್ಯಾಕರಣ ದೃಷ್ಟಿಯಿಂದ ಏನು ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಸೊ ಇದು ಪ್ರತ್ಯಯ ಇದೇನೋ, ಅವ್ಯಯ ಇದೇನೋ, ಉಪಸರ್ಗ ಇದೇನೋ ಅಥವಾ ಪರಸಂಗ ಇದೇನೋ ಎನ್ನುವಂಥದ್ದು. तो यहाँ पर सही उत्तर जो है ಇಲ್ಲಿ ಸರಿಯಾಗಿರುವಂತ ಉತ್ತರ ಪ್ರತ್ಯಯ ಆಗ್ತದೆ. ಯಾಕಂದ್ರೆ ಅಕ್ಷರದ ಕೊನೆಯದಾಗಿ ಬಂದಿದೆ. ಇಲ್ಲಿ ಉಪಸರ್ಗ ಅಂದ್ರೆ ಅಕ್ಷರದ ಮುಂಚೆ ಬರಬೇಕು. ಸೊ ಇಲ್ಲಿ ನೀ ಏನಿದೆ ಕೊನೆಯದಾಗಿ ಬಂದಿದೆ. ಸೊ ಹಾಗಾಗಿ ಇದು ಒಂದು ಆಪ್ಷನ್ 1 ಪ್ರತ್ಯಯ ಇದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 50 ನೋಡುವುದಾದ್ರೆ ಆದ್ಮಿ ಶಬ್ದಕ ಅನ್ಯ ಲಿಂಗ ರೂಪ ಹೇ. ಸೊ ಆದ್ಮಿ ಇದು ಪುಲ್ಲಿಂಗ ಶಬ್ದ ಇದೆ, ಇದರ ಸ್ತ್ರೀಲಿಂಗ ರೂಪವನ್ನ ನಾವು ನೋಡುವುದಾದ್ರೆ ಎಸ್ ಔರತ್ ಎನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂತ ಉತ್ತರ. ಬಹಳಷ್ಟು ಈಸಿ ಆಗಿರುವಂತ ಪ್ರಶ್ನೆ ಇತ್ತು. ಆಪ್ಷನ್ 4 ಔರತ್ ಇದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 51 इसका उद्देश्य छात्रों के मस्तिष्क पर किसी घटना का स्पष्ट चित्र अंकित करना है. ಇದರ ಕೆಳಗೆ ಕೊಟ್ಟಿರುವಂತಗಳಲ್ಲಿ ಉದ್ದೇಶ ವಿದ್ಯಾರ್ಥಿಗಳ ಮೆದುಳಿನ ಮೇಲೆ ಯಾವುದೇ ಒಂದು ಘಟನೆಯ ಸ್ಪಷ್ಟ ಚಿತ್ರಣವನ್ನ ಮೂಡಿಸುವುದಕ್ಕೆ ಏನಂತ ಕರೀತಾರೆ, ಯಾವ ಮುಖಾಂತರ ನಾವು ಅದನ್ನ ಮೂಡಿಸಬಹುದು ಎನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಎಸ್ ಆಪ್ಷನ್ 1 ಏನಿದೆ ತುಲನಾ ಇದೆ, ಆಪ್ಷನ್ 2 ವಿವರಣೆ ಇದೆ, ಆಪ್ಷನ್ 3 ಕಕ್ಷಾ ಇದೆ, ಆಪ್ಷನ್ 4 ವರ್ಣನ್ ಅಂತ ಇದೆ. ಸೊ ಯಾವುದರ ಮುಖಾಂತರ ಸ್ಪಷ್ಟವಾಗಿ ಚಿತ್ರಣವನ್ನ ಬಿಡಿಸಿರಬಹುದು ಅಂದ್ರೆ ಇಲ್ಲಿ ಸರಿಯಾಗಿರುವಂತ ಉತ್ತರ ವರ್ಣನ್ ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ಆಪ್ಷನ್ 4 ವರ್ಣನ್ ಇದು ಸರಿಯಾಗಿರುವಂತ ಉತ್ತರ. ಪ್ರಶ್ನೆ 52 ಇದೆ, ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ. ಪ್ರಶ್ನೆ 52 ಎಸ್
बालक को पूरी बात बताने के बाद ही उसके भागों को बताना है, यह इस ಶಿಕ್ಷಣ ಸೂತ್ರ ಕೋ ದರ್ಶಾತಾ ಹೈ ಎನ್ನುವಂಥದ್ದು. ಸೊ ಇಲ್ಲಿ ಬಾಲಕನಿಗೆ ಎಲ್ಲ ಮಾತುಗಳನ್ನ ತಿಳಿಸಿದಾದ ಮೇಲೆ ಅವನ ಅಂಗಗಳ ಬಗ್ಗೆ ತಿಳಿಸೋದಾಗ್ತದೆ. ಇದು ಶಿಕ್ಷಣದ ಯಾವ ಸೂತ್ರವನ್ನ ಹೇಳಿಕೊಡ್ತದೆ ಎನ್ನುವಂಥದ್ದು. ಆಪ್ಷನ್ ಗಳು ನೋಡಿದರೆ ಅನಿಶ್ಚಿತತಾ ಸೆ ನಿಶ್ಚಿತತಾ ಕಿ ಓರ್, ಸ್ಥೂಲ್ ಸೆ ಸೂಕ್ಷ್ಮ ಓರ್, ಸರಲ್ ಸೆ ಜಟಿಲ್ ಕಿ ಓರ್, ಪೂರ್ಣ ಸೆ ಅಂಶ ಕಿ ಓರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದರೆ ಪೂರ್ಣ ಸೆ ಅಂಶ ಕಿ ಓರ್. ಯಾಕಂದ್ರೆ ಮೊದಲು ಅವನಿಗೆ ಸಂಪೂರ್ಣವಾಗಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆಮೇಲೆ ಅದರಲ್ಲಿಂದ ಒಂದಿಷ್ಟು ಭಾಗಗಳನ್ನ ಅವನಿಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಶಿಕ್ಷಣ ಸೂತ್ರ ಪೂರ್ಣ ಸೆ ಅಂಶ ಕಿ ಓರ್ ಎನ್ನುವಂಥದ್ದು ಕೊಡಲಾಗಿದೆ. ಇನ್ನು ಪ್ರಶ್ನೆ 53 ನೋಡೋದಾದ್ರೆ ಪ್ರಶ್ನೆ 53, ನ್ಯೂ ಟೀಚಿಂಗ್ ಫಾರ್ ಅ ನ್ಯೂ ಏಜ್ ಪುಸ್ತಕಕ್ಕೆ ಲೇಖಕ, ಈ ಒಂದು ಪುಸ್ತಕದ ಲೇಖಕರು ಯಾರು ಎನ್ನುವಂಥದ್ದನ್ನ ಕೊಟ್ಟಿದ್ರು. ಆಪ್ಷನ್ ನೋಡೋದಾದ್ರೆ ಹರ್ಬರ್ನ್ ಇದೆ, ಸ್ಮಿತ್ ಇದೆ, ಗ್ಲೋವರ್ ಇದೆ ಹಾಗೂ ರಾಯ್ ಬರ್ನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 3 ಗ್ಲೋವರ್ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಎಸ್ ಪ್ರಶ್ನೆ 54 ನೋಡೋದಾದ್ರೆ ಪ್ರಯೋಗಾತ್ಮಕ ವಿಧಿ ಬಾಲಕ್ ಕೋ ಲೇ ಜಾತಿ ಹೇ, ಪ್ರಯೋಗಾತ್ಮಕ ವಿಧಿ ಬಾಲಕನನ್ನ ಇಲ್ಲಿಗೆ ತೆಗೆದುಕೊಂಡು ಹೋಗುತ್ತದೆ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಸ್ ಇಲ್ಲಿ ನಾವು ಪ್ರಯೋಗಾತ್ಮಕ ವಿಧಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸುವಂತದ್ದು. ಆಪ್ಷನ್ ನೋಡಿದ್ರೆ ವಿಶಿಷ್ಟ ಸೆ ಸಾಮಾನ್ಯ ಕಿ ಓರ್, ಪೂರ್ಣ ಸೆ ಅಂಶ ಕಿ ಓರ್, ಸ್ಥೂಲ್ ಸೆ ಸೂಕ್ಷ್ಮ ಓರ್, ವಿಶ್ಲೇಷಣ್ ಸೆ ಸಂಶ್ಲೇಷಣ್ ಕಿ ಓರ್ ಎನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ನಾವು ನೋಡುವುದಾದ್ರೆ ಸರಿಯಾಗಿರುವಂತ ಉತ್ತರ ಇಲ್ಲಿ ವಿಶಿಷ್ಟ ಸೆ ಸಾಮಾನ್ಯ ಕಿ ಓರ್ ಎನ್ನುವಂಥದ್ದು. ಸ್ವಲ್ಪ ಸ್ಪೆಷಲ್ ಆಗಿ ವಿಶಿಷ್ಟ ಇರ್ತದೆ. ಇಲ್ಲಿ ವಿಶ್ಲೇಷಣೆ ಸಂಶ್ಲೇಷಣೆ ಅದಾದ್ಮೇಲೆ ಬರ್ತದೆ, ವಿಶಿಷ್ಟದಿಂದ ಸಾಮಾನ್ಯದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಇದು ಪ್ರಯೋಗಾತ್ಮಕ ವಿಧಿ ಅಂತ ನಾವು ಇದನ್ನ ಕರಿತೀವಿ. ಇಲ್ಲಿ ಆಪ್ಷನ್ 1 ಸರಿಯಾಗಿರುವಂತಹ ಉತ್ತರ ಆಗ್ತದೆ. ಪ್ರಶ್ನೆ 55 ನೋಡುವುದಾದ್ರೆ ಬಾಲಕ್ಕೆ ವ್ಯಕ್ತಿತ್ವ ನಿರ್ಮಾಣ ಇಸ್ ಅವಸ್ಥಾ ಮೇ ಹೋತಾ ಹೈ, ಬಾಲಕನ ವ್ಯಕ್ತಿತ್ವ ನಿರ್ಮಾಣ ಯಾವ ಅವಸ್ಥೆಯಲ್ಲಿ ಆಗ್ತದೆ ಎನ್ನುವಂಥದ್ದು. ಆಪ್ಷನ್ ನೋಡುವುದಾದ್ರೆ ಶೈಶವಾವಸ್ಥಾ, ಕಿಶೋರಾವಸ್ಥಾ, ಬಾಲ್ಯಾವಸ್ಥಾ ಹಾಗೂ ವೃದ್ಧಾವಸ್ಥಾ. ಎಸ್ ಬಹಳಷ್ಟು ಈಸಿ ಆಗಿರುವಂತದ್ದು ಕಿಶೋರಾವಸ್ಥಾ, ಇದು ಸರಿಯಾಗಿರುವಂತಹ ಉತ್ತರ. ಆಪ್ಷನ್ 2 ಇದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 56 ನೋಡುವುದಾದ್ರೆ ಶೈಕ್ಷಿಕ್ ಮಾಪನ್ ಹೋತಾ ಹೈ, ಶೈಕ್ಷಣಿಕ ಅಳತೆಯನ್ನ ಇದರ ಮುಖಾಂತರ ನಾವು ಮಾಡ್ತೀವಿ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸಂಖ್ಯಾತ್ಮಕ, ಸಾಪೇಕ್ಷ, ನಿರಪೇಕ್ಷ ಹಾಗೂ ಸ್ಥಿರ ಎನ್ನುವಂಥದ್ದು. ಸೊ ಇಲ್ಲಿ ಶೈಕ್ಷಣಿಕ ಮಾಪನವನ್ನು ನಾವು ನೋಡೋದಾದ್ರೆ ಸಂಖ್ಯಾತ್ಮಕ ಆಪ್ಷನ್ ಎ ಏನಿದೆ ಇದು ಸರಿಯಾಗಿರುವಂತಹ ಉತ್ತರ. ಸಂಖ್ಯಾತ್ಮಕ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 57 ನೋಡೋದಾದ್ರೆ ಪ್ರಶ್ನೆ 57, ವ್ಯಕ್ತಿತ್ವಕ್ಕೆ ಸಭಿ ಪಕ್ಷೋಂ ಕಾ ಮೂಲ್ಯಾಂಕನ್ ಕಿಯಾ ಜಾತಾ ಹೈ, ವ್ಯಕ್ತಿತ್ವದ ಎಲ್ಲ ಕ್ಷೇತ್ರಗಳ ಮೂಲ್ಯಾಂಕನವನ್ನ ಮಾಡಲಾಗ್ತಾ ಇದೆ ಎನ್ನುವಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸತತ ಮೂಲ್ಯಾಂಕನ ದ್ವಾರ, ದಕ್ಷತಾ ಆಧಾರಿತ ಮೂಲ್ಯಾಂಕನ ದ್ವಾರ, ವ್ಯಾಪಕ ಮೂಲ್ಯಾಂಕನ್ ಸೆ और इकाई परीक्षण से, ವ್ಯಕ್ತಿತ್ವದ ಎಲ್ಲ ಪಕ್ಷಗಳನ್ನು ನಾವು ಇಲ್ಲಿ ಏನ್ ಮಾಡ್ತೀವಿ, ಪರೀಕ್ಷೆಯನ್ನ ಮೂಲ್ಯಾಂಕನವನ್ನ ಮಾಡ್ತೀವಿ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನೋಡಿದರೆ ವ್ಯಾಪಕ ಮೂಲ್ಯಾಂಕನ ಅಂತ ಕರಿತೀವಿ. ವ್ಯಾಪಕದಿಂದ ವ್ಯಾಪಕ, ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್, ಸಿಸಿಇ ಅಡಿಯಲ್ಲಿ ಇದು ಬರ್ತದೆ, ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಆಪ್ಷನ್ 3 ಇದು ಸರಿಯಾಗಿರುವಂತಹ ಉತ್ತರ. ಪ್ರಶ್ನೆ 58 ನೋಡುವುದಾದ್ರೆ ಛಾತ್ರೋं के ಆರಂಭಿಕ ಜ್ಞಾನ का मूल्यांकन किया जाता है, ವಿದ್ಯಾರ್ಥಿಗಳ ಆರಂಭಿಕ ಜ್ಞಾನದ ಪರೀಕ್ಷೆಯನ್ನ ಎಲ್ಲಿ ಮಾಡ್ತೀವಿ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಆಕಲಿತ ಮೂಲ್ಯಾಂಕನ್, ರಚನಾತ್ಮಕ ಮೂಲ್ಯಾಂಕನ್, ಮೌಖಿಕ ಮೂಲ್ಯಾಂಕನ್ ಹಾಗೂ ದಕ್ಷತಾ ಮೂಲ್ಯಾಂಕನ್. ಪ್ರಾರಂಭಿಕ ಶಿಕ್ಷಣ LKG UKG ಸ್ಟಾರ್ಟಿಂಗ್ ಮಗು ಬಂದಾಗ ಅವನ ಮೂಲ್ಯಾಂಕನ ಯಾವ ತರ ಮಾಡ್ತೀವಿ, ಆಕಲಿತ ಅಂದ್ರೆ ಪರೀಕ್ಷೆ ತಗೊಂಡ್ ಆದ್ಮೇಲೆ, ರಚನಾತ್ಮಕ ಅಂದ್ರೆ ಏನಾದ್ರು ಆಕ್ಟಿವಿಟಿ ಕೊಟ್ಟು, ದಕ್ಷತೆ ಮೇಲೆ ಆಧಾರಿತ, ಇವೆಲ್ಲವೂ ಕೂಡ ಯಾವುದು ಇಲ್ಲ. ಸರಿಯಾಗಿರುವಂತಹ ಉತ್ತರ ಮೌಖಿಕ ಮೂಲ್ಯಾಂಕನ. ವಿದ್ಯಾರ್ಥಿ ಬಂದ ತಕ್ಷಣ ಅವನಿಗೆ ಏನ್ ಮಾಡ್ತೀವಿ, ಮೌಖಿಕ ಮೂಲ್ಯಾಂಕನವನ್ನ ಪ್ರಾರಂಭಿಕ ಹಂತದಲ್ಲಿ ಮೌಖಿಕ ಮೂಲ್ಯಾಂಕನವನ್ನ ಮಾಡ್ತೀವಿ. प्रश्न 59 है, बुद्धि परीक्षा की मनोवैज्ञानिक प्रयोगशाला का निर्माण यहाँ हुआ है, बुद्धि परीक्षा मनोवैज्ञानिक प्रयोगशाಲೆ ನಿರ್ಮಾಣ ಎಲ್ಲಿ ಆಯಿತು ಎನ್ನುವಂತ ಡೈರೆಕ್ಟ್ ಆಗಿ ಉತ್ತರ ಹೇಳ್ಬಿಡ್ತೀನಿ. ಆಪ್ಷನ್ 3 ಜರ್ಮನಿಯಲ್ಲಿ ಇದರ ಒಂದು ಪ್ರಯೋಗಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ಆಪ್ಷನ್ 3 जो है ಸಹಿ ಉತ್ತರ. ಪ್ರಶ್ನೆ 59ಕ್ಕೆ ಸರಿಯಾಗಿರುವಂತಹ ಉತ್ತರ ಜರ್ಮನಿ ಎನ್ನುವಂಥದ್ದು. ಪ್ರಶ್ನೆ 60 ನೋಡೋದಾದ್ರೆ ಪ್ರಶ್ನೆ 60 ನೋಡೋದಾದ್ರೆ सीखने से संबंधित जल्दी सीखने के नियम को कहा जाता है, ಇನ್ನು ಕಲಿಯುವಿಕೆಯಲ್ಲಿ ಅತಿ ಬೇಗನೆ ಕಲಿಯುವಿಕೆ ನಿಯಮವನ್ನ ಏನಂತ ಕರಿತೀವಿ ಅಂತ ಹೇಳಿ. ಆಪ್ಷನ್ ನೋಡೋದಾದ್ರೆ ಪರಿಣಾಮ ಕಾ ನಿಯಮ, ತತ್ಪರತಾ ಕಾ ನಿಯಮ, ಮನೋವೃತ್ತಿ ನಿಯಮ ಹಾಗೂ ಬಹು ಪ್ರತಿಕ್ರಿಯಾ ನಿಯಮ ಎನ್ನುವಂಥದ್ದು. ಆಪ್ಷನ್ 2 ತತ್ಪರತಾ ಕಾ ನಿಯಮ ಎನ್ನುವಂಥ ಈ ನಿಯಮದ ಮುಖಾಂತರ ನಾವು ಅತಿ ಹೆಚ್ಚಿಗೆ ನಾವು ಏನ್ ಮಾಡ್ಕೊಳ್ಬಹುದು, ಲಾ ಆಫ್ ರೀಡ್ನೆಸ್ ಅಂತ ಕರಿತೀವಿ, ಲಾ ಆಫ್ ರೀಡ್ನೆಸ್ ಅಂತ ಕರಿತೀವಿ. ಸೊ 2ನೇ ಆಪ್ಷನ್ ಇದು ಸರಿಯಾಗಿರುವಂತ ಉತ್ತರ. ಸೊ ಹಾಗಿತ್ತು 30 ಪ್ರಶ್ನೆಗಳ ಒಂದು ಕೀ ಆನ್ಸರ್ ಪೇಪರ್ 2 ನಲ್ಲಿ ಇರುವಂತದ್ದು. ಪೇಪರ್ 1 ಯಾರಾದ್ರೂ
ನನಗೆ ಇಮೇಲ್ ಅದು ಮಾಡಿದ್ರೆ ಅದನ್ನು ಕೂಡ ನಾನು ಕೀ ಆನ್ಸರ್ ರೆಡಿ ಮಾಡಿ ಕೊಡಬಹುದು. ಸೊ ಇದಾಗಿತ್ತು ಎಕ್ಸಾಕ್ಟ್ ಆಗಿರುವಂತದ್ದು, ಅಕ್ಯುರೇಟ್ ಆಗಿರುವಂತಹ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ವಿ. ಸೊ ಈ ಒಂದು ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜಕಾರ ಅಕಾಡೆಮಿನ ಇಂಥ ವಿಡಿಯೋಗಳಾಗಿ ತಪ್ಪದೆ ಫಾಲೋ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.